ಪ್ರಿಯ ವೀಕ್ಷಕರೇ ನಮಸ್ಕಾರ. ರಿಪೋರ್ಟರ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ಈ ನಾಡು ಕಂಡ ಧೀಮಂತ ಕನ್ನಡ ಚಳುವಳಿಗಾರ ಮಾಜಿ ಶಾಸಕ ವಾಟಾಳ್ ನಾಗರಾಜ್ ನಮ್ಮೊಂದಿಗಿದ್ದಾರೆ. 4.5 ದಶಕಗಳ ಕನ್ನಡ ಚಳುವಳಿ ಮತ್ತು ಕರ್ನಾಟಕದ ರಾಜಕಾರಣ ಕುರಿತು ನಮ್ಮೊಂದಿಗೆ ಸಂವಾದಿಸಿದ್ದಾರೆ. ಯಾರನ್ನೂ ಲವ್ ಮಾಡ್ಲಿಲ್ವಾ ಅಂತ? ಯಾರಿಗಾರ ಲವ್ ಮಾಡಿದ್ರೆ ನಿಮ್ಗೆ ಯಾಕೆ ಕೇಳ್ಬೇಕು ನಾನು? ಅಥವಾ ಯಾರಾದ್ರೂ ನಿಮ್ಮನ್ನ ಲವ್ ಮಾಡಿದ್ರ? ಅವ್ರು ಯಾರು ಮಾಡಿದ್ರು ನಿಮ್ಗೆ ಯಾಕೆ ಕೇಳ್ಬೇಕು? ಅಲ್ಲ, ಕೇಳ್ದೆ. ನಾವೇ ಕೇಳೋಣ. ಹೆಂಗೆ ನಿಮ್ಮನ್ನ ಅವರು ಅಕ್ಕರು ಮದ್ವೆ ಆದ್ರು ಅಂತ? ಹೆಂಗಾದ್ರು ಅಂತ ನಿಮ್ಗೆ? ಅಯ್ಯೋ ಪಾಪ 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 ಅವರು. ಅಲ್ಲ, ನಿಮ್ಗೆ ಹೆಣ್ ಸಿಕ್ಕಿದೆಯಲ್ಲ, ಯಾವಾಗಲೂ ಟೋಪಿ, ಯಾವಾಗಲೂ ಕನ್ನಡಕ, ಗಾಗಲ್, ಬ್ಲಾಕ್ ಗಾಗಲ್ ಮತ್ತು ವಯಸ್ಸನ್ನ ಹೇಳ್ದೇ ಇರೋ ಇದು ಏನು, ಯಾಕೆ ಅಂತ? ವಯಸ್ಸು ಯಾಕೆ ಹೇಳ್ಬೇಕು? ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆ ಬೇಕು? ಬೇಕು ನಮ್ಗೆ. ಇದು ನಿಮ್ಗೆ ಯಾಕೆ ಬೇಕು ಫಸ್ಟ್ ಹೇಳಿ. ನೀವು ಇಷ್ಟು ವಯಸ್ಸಾದ್ರೂ ಎವರ್ಗ್ರೀನ್ ಯಂಗ್ಸ್ಟರ್ ಕಣ್ಣಂಗ್ ಕಾಣ್ತೀರಿ. ಕಾಣ್ತೀನ? ಹೌದು. ಹೆಂಗ್ ಕಾಣ್ತೀನಿ? ಯಂಗ್ಸ್ಟರ್. ಯಂಗ್ಸ್ಟರ್, ಎವರ್ಗ್ರೀನ್ ಯಂಗ್ಸ್ಟರ್. ಹೌದು. ಇದು ಒಳಗುಟ್ಟೇನಂತಿದ್ರು? ಒಳಗುಟ್ಟೇನಿದೆ? ನಾ ಚೆನ್ನಾಗಿ ಇದ್ದೀನಿ, ಒಳಗುಟ್ಟದೆ. ಪ್ರಾಮಾಣಿಕವಾಗಿರೋದೇ ಆರೋಗ್ಯ. ನಂಬಿಕೆ ಅನ್ನೋದೇ ಆರೋಗ್ಯ. ಯಾವ ನೋವು ಇಲ್ಲದೆ, ಯಾರ ಅಂಜಿಕೆ ಇಲ್ಲದೆ, ಏನು ಮಾತಾಡದೆ, ಯಾವ ಚಿಂತನೆ ಇಲ್ಲದೆ ಇರ್ತಕ್ಕಂಥದ್ದು ಆರೋಗ್ಯ. ದಿನಚರಿ ಹೆಂಗಿರುತ್ತೆ ನಿಮ್ದು? ದಿನಚರಿ ನಾನು ಬೆಳಗ್ಗೆ ಎದ್ದು ಯೋಗ ಮಾಡ್ತೀನಿ. ಬೆಳಿಗ್ಗೆ ಎದ್ದು ಸರಿ ಬೆಳಿಗ್ಗೆ ಅದು ಇದು ತಿಂಡಿ ತಿಂತೀನಿ. ಅದಾದ್ಮೇಲೆ ಹೊರಗೂ ಸಂದರ್ಭ ಟೈಮ್ ಇದ್ರೆ ಒಳಗೆ ಬರ್ತೀವಿ ವಾಕಿಂಗ್. ಮೊದಲು ಬಾಳ ಮಾಡ್ತಿದ್ನಲ್ಲ, ಹೊರಗೆ ಬರ್ತೀವಿ, ವಾಕಿಂಗ್ ಮಾಡ್ತೀನಿ. ಮೊದ್ಲೆಲ್ಲ ವಿಧಾನಸೌಧ ಸುತ್ತ ಅಯ್ಯೋ ಸಮುದೋಗವೆ ಕಲ್ಗಳೆಲ್ಲ ಅಷ್ಟು ಮಾಡಿದ್ದೀನಿ ನಾನು. ಸೊ ವಿಧಾನಸೌಧ ಸುತ್ತ ಆ ಮೆಟ್ಲುಗಳು ಹತ್ತೋದು ಇಳಿಯೋದು ಎಷ್ಟು ನೂರಾರು ಮೆಟ್ಲುಗಳು ಹತ್ತಿದೀವಿ, ಇಳಿದಿದ್ದೀವಿ. ಅದೆಲ್ಲ ಆರೋಗ್ಯನೇ. ಅವತ್ತು ಕೊಟ್ಟಂತ ಸ್ಟ್ರೆಂತ್ ಅದು ಆರೋಗ್ಯನೇ. ಅದೇ ದಿನಚರಿ ಅಂದೆ. ಅದೇ ದಿನಚರಿ. ಬೆಳಗ್ಗೆ ಎದ್ದು ತಿಂಡಿ ತಿನ್ನೋದು, ಈ ತರದ್ದೇ ಬೇಕು ಅಂತ ಏನಿಲ್ಲ, ಇದೇ ತರದ್ದೇ ಬೇಕು ಅಂತ ಏನಿಲ್ಲ. ಹಾಗೇಲ್ಲ, ಅದೇ ಒಂದು ಇದ್ರಲ್ಲಿದೆ. ಈಗ ಒಂದ್ ಲೆವೆಲ್ ಇದು ದಿನ ನಾವು ತಿನ್ಬೇಕು ಅಂದ್ರೆ ಆ ಟೈಮ್ಲಿ ಏನ್ ತಿನ್ಬೇಕು ಬೆಳಿಗ್ಗೆ ಟೈಮ್ ಅಂತ ಹೇಳಿ ಅದೆಲ್ಲ ಒಂದು ಇದಿಟ್ಕೊಂಡಿರ್ತೀನಿ. ಅದೇ ತಿನ್ನೋದು. ಇನ್ನು ತೀರಾ ಸಿಕ್ಕಾಪಟ್ಟೆ ತಿನ್ನೋಕ್ ಹೋಗಲ್ಲ. ಎಷ್ಟು ಅದು ರಾತ್ರಿ ಜೋಳದ ಮುದ್ದೆ ಊಟ ಮಾಡೋದು. ಹೌದೌದು, ಜೋಳದ ಮುದ್ದೆನೆ. ಜೋಳದ ಮುದ್ದೆ, ಕೆಂಪಕ್ಕಿ ಅನ್ನ ಆರಾಮ್ ಊಟ ಮಾಡೋದು. ನೀವ್ ಎಂದು ಪೆಗ್ ಹಾಕ್ಲಿಲ್ವಾ? ಅದ್ರ ಸವಾಸಕ್ಕೆ ಹೋಗ್ಲಿಲ್ವಾ ಅಂತ? ಇಲ್ಲ ಏನಿಲ್ಲ. ಪಾಪ ಅವರು JH ಪಟೇಲ್ ಒಂದ್ ಸ್ವಲ್ಪ ಆಗ ಅವರೆಲ್ಲ ಕುಡಿತಾ ಇದ್ರು. ನಾವು ಹೋದೆ, ವಾಟಾಳ್ ಬೇಡಪ್ಪ, ನಮ್ಮಿಲ್ಲಿ ಬರಬೇಡ, ನೀನು ಹೋಗು, ನಮ್ ಕಂಪನಿದು ಬೇರೆ ಅಂತ. ನನಗೆ ಅವೆಲ್ಲ ಪೆಗ್ಗು ಗಿಗ್ಗು ಹಾಕಿದ್ರೆ ಅಂಗಡಿಯವ್ರ ತಂದ್ಕೊಡೋರು. ನನಗೆ ಅವೆಲ್ಲ ಅಭ್ಯಾಸಗಳೇ ಇಲ್ಲ, ಯಾವತ್ತೂ ಇಲ್ಲ. ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ಕಾಫಿ ಟೀ ಕುಡ್ದಿಲ್ಲ. ಬಹಳ ಅದ್ರಲ್ಲೆಲ್ಲ ಬದ್ಧತೆ. ನೀವು ಯುವಕರಾಗಿದ್ದಂತ ಸಂದರ್ಭದಲ್ಲಿ ನೀವ್ ಯಾರನ್ನ ಲವ್ ಮಾಡ್ಲಿಲ್ವಾ ಅಂತ? ಈಗ ಯುವಕರಿದ್ದಂಗಿದ್ದೀರಿ ಅಂದ್ಬಿಟ್ಟು ಈಗ ನೀವು ತಿರ್ಗಿ ಅಲ್ವ ಹಿಂದಕ್ಕೆ ಹೋಗ್ತಾ ಇದ್ದೀರಾ. ಅವಾಗ್ಲೇ ಮದುವೆ ಆಗುವಂತ ಸಂದರ್ಭದಲ್ಲಿ ಯಾರನ್ನ ಲವ್ ಮಾಡ್ಲಿಲ್ವಾ ಅಂತ? ಯಾರಿಗಾರ ಲವ್ ಮಾಡಿದ್ರೆ ನಿಮ್ಗೆ ಯಾಕೆ ಕೇಳ್ಬೇಕು ನಾನು? ಅಥವಾ ಯಾರಾದ್ರೂ ನಿಮ್ಮನ್ನ ಲವ್ ಮಾಡಿದ್ರ? ಅವ್ರು ಯಾರು ಮಾಡಿದ್ರು ನಿಮ್ಗೆ ಯಾಕೆ ಕೇಳ್ಬೇಕು? ಅಲ್ಲ, ಕೇಳ್ದೆ. ನಾವೇ ಕೇಳೋಣ. ಯಾಕೆಂದ್ರೆ ನೀವು ಸದಾ ಕುದಿಯುವ ಚೈತನ್ಯ ಅಲ್ಲ, ಯಾರಾದ್ರೂ ನಿಮ್ಮನ್ನ ಲವ್ ಮಾಡೇ ಇರ್ತಾರೆ ಅಂತ. ಯಾರಾದ್ರೆ ಎಷ್ಟೋ ಜನ ಮಾಡಿರ್ತಾರೆ. ಅದಕ್ಕೆ ನಾವು ಹೋಗ್ಲಿ ಬೀಳಕ್ಕಾಗತ್ತ? ಪಾಪ ಏನೋ ಅವ್ರ ಪ್ರೀತಿ ಗೌರವ ಇರುತ್ತೆ. ನಾವು ಅಷ್ಟೇ ಪ್ರೀತಿಯಿಂದ ಅಷ್ಟೇ. ಇದು ಒಳ್ಳೆ ಕತೆ. ಅಷ್ಟೇ ಅಂದ್ರೆ ಅದಕ್ಕೆ ಬಹಳ ನಾನಾರ್ಥ ಕೊಡುತ್ತೆ. ಅಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ, ಅಷ್ಟೇ. ಈಗ ಮಡದಿಯರ ಜೊತೆಗೆ ಮನದನ್ನೆಯರು ಇರ್ತಾರಂತೆ, ಅದಕ್ಕೆ ಕೇಳಿದೆ ನಾನು. ಅದು ಮನದನ್ನೆಯರು ಅವೆಲ್ಲ ಅರ್ಥವಿಲ್ಲದ್ದು. ಅದ್ರ ಬಗ್ಗೆ ನಾವು ಮಾನಸಿಕವಾಗಿ ಚರ್ಚೆ ಮಾಡೋದ್ರಿಂದ ಅದು ಏನ್ ಪ್ರಯೋಜನವೂ ಇಲ್ಲ. ಅದು ವಸ್ತುನೂ ಅಲ್ಲ. ಅಲ್ಲ, ನೀವೆಲ್ಲ ಈ ಸಂಘಟನೆ, ಹೋರಾಟ, ಕನ್ನಡ ಅಂತ ಇದ್ದರ್ನ ಹೆಂಗೆ ನಿಮ್ಮನ್ನ ಅವರು ಅಕ್ಕರು ಮದ್ವೆ ಆದ್ರು ಅಂತ? ಹೆಂಗಾದ್ರು ಅಂತ ನಿಮ್ಮ? ಅಯ್ಯೋ ಪಾಪ 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 ಅವರು
ಅಲ್ಲ ನಿಮ್ಗೆ ಹೆಣ್ಣು ಸಿಕ್ಕಿದೆಯಲ್ಲ, ಆ ಹೆಣ್ಣು ಸಿಕ್ಕಿದೆಯಲ್ಲ ನಿಮ್ಗೆ. ಅಯ್ಯೋ ಎಷ್ಟು ಹೆಣ್ಗಳು ಮದುವೆ ಆಗ್ತಿವಿ ಸಿಕ್ಕದೆ. ಅಲ್ಲ ಹೆಂಗೆ ಅದು ಅಂತ. ಪಾಪ ಅವರು ಬಹಳ ಒಳ್ಳೆಯವರು, ಪಾಪ ತೀರ್ಕೊಂಡ್ರು. ಈಗ ಒಂದು 8 ವರ್ಷದಿಂದ 6 ವರ್ಷದಿಂದ ತೀರ್ಕೊಂಡ್ರು ಪಾಪ. ಅವ್ರು ಏನಾಯ್ತು, ಫಸ್ಟ್ ನೋಡ್ದಾಗ್ಲೇ ಮದುವೆ ಆಗೋಣ ಅಂತ ತೀರ್ಮಾನ ಬಂತು. ಊರ್ ಜಲ್ವೆಲ್ಲ ನಮ್ಮ ಅವ್ರ ಮನೆಯವ್ರ ಪರಿಚಯರು ಬಂದು ಬಳಗ ಎಲ್ಲ ಯಾಕೆ ಮದ್ವೆ ಆಗ್ತೀರಿ, ಅವರು ಹಗಲು ರಾತ್ರಿ ಜೈಲು ಲಾಕಪ್ಪು ಹೋರಾಡ್ತಾ ಅವ್ರು ಕಟ್ಕೊಂಡು ಏನ್ ಮಾಡಕ್ಕಾಗುತ್ತೆ, ಯಾಕೆ ಇದ್ ಮಾಡ್ತೀರಿ ಅಂತ. ಅವರು ಪಾಪ ಮದ್ವೆ ಆಗೋಳು ನಾನು, ನೀವಲ್ಲ, ಏನೂ ಮಾತಾಡ್ಬೇಡಿ ಅಮ್ಮಾರು ಹೇಳಿದ್ರು. ನಮ್ಮ ಮನೆಯವರು ಏನೂ ಮಾತಾಡ್ಬೇಡಿ ಅಂತ ಅಂದ್ರು. ಆಮೇಲೆ ತಿರ್ಗಿ ಮದುವೆ 2 ದಿವಸ ಇದ್ದಾಗ ತಮಿಳ್ನಾಡ್ಲಿ ಅರೆಸ್ಟ್ ಆಗ್ಬಿಟ್ಟೆ. ಭಾರಿ ಜೋರು ಬಂತು. ಆಮೇಲೆ ತಿರ್ಗಿ ಬಂದ್ರು ಮನೆಗೆ. ಒಂದು ನೋಡಿದ್ರೆ ನಾವ್ ಹೇಳ್ವಾ, ನಾಳೆ ಗಂಡು ಬರುತ್ತೋ ಇಲ್ವೋ, ಮದುವೆ ಬೇರೆ ಏರ್ಪಾಡಾಗಿದೆ, ಇನ್ವಿಟೇಷನ್ ಹಂಚ್ಬಿಟ್ಟಿದ್ದೀರಿ, ಗಂಡು ಬರುತ್ತೋ ಇಲ್ವಾ ಅಂತ. ಆಮೇಲೆ ಒಂದು ನೋಡಿ, ಸುಮ್ಮನೆ ಅವೆಲ್ಲ ಮಾತಾಡಬೇಡಿ, ತಾಲಿ ಅವ್ರು ಮಾಡ್ಕೊಂಬರ್ಬೇಕು ಸಾಮಾನ್ಯವಾಗಿ, ನಾವೇ ಮಾಡ್ಸೋಣ, ತಗೊಂಡು ಅಲ್ಲಿಗೆ ಹೊಂಟೋಗೋಣ, ಜೈಲ್ಗೆ ಹೊಂಟೋಗೋಣ, ಜೈಲ್ಗೆ ಹೋಗಿ ಅವ್ರ ಕೈಯಲ್ಲಿ ತಾಲಿ ಕಟ್ಸ್ಕೊಳ್ಳೋಣ, ಅಮ್ಮ ಅಲ್ಲಿ ಅಕ್ಷತೆ ಹಾಕ್ಸಿ ಮದುವೆ, ಆಮೇಲೆ ಸಮಾರಂಭ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಎಂತ ಮಾತು. ಅಂದ್ರೆ ಜೈಲಲ್ಲೇ ತಾಳಿ ಕಟ್ಟಿದ್ ನೀವು? ಇಲ್ಲ, ಕಟ್ಕೋಣ ಅಂದ್ರು ಕಟ್ಕೋಣ ಅಂದ್ರು. ಅದಕ್ಕೆ ಇವರೆಲ್ಲ ಬೆರಗ್ ಬಿದ್ರು. ಏನು ಕಾರ್ಲ್ ಹೋಗೋಣ, ಜೈಲ್ಗೆ ಹೋಗೋಣ, ತಾಳಿ ಕೊಡೋಣ, ಕಟ್ಸ್ಕೊಳ್ಳೋಣ, ಬರೋಣ ಅಷ್ಟೇ. ಆಮೇಲೆ ದೊಡ್ಡದಾಗಿ ಸಮಾರಂಭ ಮಾಡಿ ಅಷ್ಟೊತ್ತು ಕಾಲೇ ಬಿಡುಗಡೆ ಮಾಡೇ ಬಿಟ್ರು. ಕರುಣಾನಿಧಿಗೆ ವೀರೇಂದ್ರ ಪಾಟೀಲ್ ಸೀರಿಯಸ್ ಎಲ್ಲ ಬಿಡುಗಡೆ ಆಯ್ತು. ಆಮೇಲೆ ಜೋರಾಗೂ ಆಯ್ತು. ಎಲ್ಲವೆಲ್ಲ ಅದ್ಭುತವಾಗಿ ನಡೆದಿದೆ ಎಲ್ಲ. ಆನಂತರ ಮದುವೆ ಆದ್ಮೇಲೆ ಎಂದಾದ್ರೂ ಅಮ್ಮರು ಬೇಸರ ಆಗಿದ್ರ? ಯಾವುದು ಏನಿದು ಸಂಘಟನೆ ಹೋರಾಟ, ಇಲ್ಲ ಪೊಲೀಸ್ ಸ್ಟೇಷನ್, ಇವತ್ತು ನಮ್ಮ ಮುಂದೆ ಇಲ್ಲ, ಸಾಕಾಗೋಗಿದೆ ನಿಮ್ ಕಾಲಗೆ. ಅಯ್ಯಯ್ಯೋ ಭಗವಂತ, ಅಂತ ಮಾತು ಎಂದಿಗೂ ಬರ್ಲಿಲ್ಲ. ಅಯ್ಯಯ್ಯೋ ಚೇ ನಮ್ ತಾಯಿ ಆಗ್ಲಿ, ನೀವ್ ಹೆಂಡತಿ ಆಗ್ಲಿ, ಅಕ್ಕ ತಂಗಿರಾಗ್ಲಿ, ಮಗಳಾಗ್ಲಿ, ಯಾರು ಈ ವಿಷಯಕ್ಕೆ ಬರ್ಲೇ ಇಲ್ಲ. ಬೆಳಿಗ್ಗೆಯಿಂದ ಹೋರಾಟ ಮಾಡಿ ಸಾಯಂಕಾಲ ಬಂದ ತಕ್ಷಣ ಬಂದ್ರ ಊಟ ಆಯ್ತು ಅವ್ರಿಗೆ, ಊಟ ಇಷ್ಟ ಹೇಳವ್ರೆ ಹೊರ್ತು ಎಂದು ನೀವ್ ಯಾಕೆ ಹೋದ್ರಿ, ಇಲ್ಯಾಕೆ ಒಂದು ಕೇಳಲಿಲ್ಲ. ನೀವ್ ಯಾಕೆ ಜೋಳ ತರಲಿಲ್ಲ, ನೀವ್ ಯಾಕೆ ರಾಗಿ ಎಂದು ಕೇಳಲಿಲ್ಲ. ಅವ್ರ ಪಾಡ್ಗವರು ನನ್ನ ಮೇಲೆ ಏನು ಇದಿಲ್ಲ, ಅಷ್ಟು ಗೌರವ ಪ್ರೀತಿಯಿಂದ ಇದ್ರು. ಇಷ್ಟೆಲ್ಲ ಹೋರಾಟದ ಜೊತೆಗೆ ಒಂದು ಅನುರೂಪವಾದಂತ ದಾಂಪತ್ಯ. ಬಹಳ ಅಯ್ಯಯ್ಯಯ್ಯೋ ಚೇ ಎಲ್ಲಿದ್ದಾರೆ ಅವ್ರು ಪಾಪ, ಅಂತವ್ರು ಎಲ್ಲಿ ಸಿಗ್ತಾರೆ, ಎಲ್ಲೋ ಮರೆಯೋಗೋದ್ರು ಪಾಪ, ಎಲ್ಲಿ ಸಿಗ್ತಾರೆ. ಈ ಚಳುವಳಿಯ ಹಾದಿಯಲ್ಲಿ ತುಂಬಾ ಜನ ವೈಯಕ್ತಿಕ ಬದುಕನ್ನ ಮತ್ತು ದಾಂಪತ್ಯವನ್ನ ಹಾಳು ಮಾಡ್ಕೊಂಡಿರೋದೇ ಜಾಸ್ತಿ ಇದ್ದಾರೆ. ಆ ತರದ ಪ್ರಕರಣಗಳು ಇದಾವೆ. ಈಗಿದ್ರು ಕೂಡ ನೀವು ಇದರಲ್ಲಿ ಯಶಸ್ಸಾಗಿದ್ದೀರಲ್ಲ, ಯಾಕೆ ಹಾಳು ಮಾಡ್ಕೋಬೇಕು? ಅಂತದ್ದೇನಿದೆ, ಹಾಳು ಮಾಡ್ಕೊಳ್ಳೋದೇನಿದೆ? ಈಗ ಹಾಳು ಮಾಡ್ಕೊಳ್ಳೋದವ್ರು ಮಾಡ್ಕೊಳ್ಬೋದು. ಏನಿದೆ, ಬೆಳಿಗ್ಗೆ ಎದ್ದು ಚಳುವಳಿಗೆ ಹೋಗ್ತೀವಿ, ಅಕಸ್ಮಾತ್ ಎಲ್ಲೋ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ, 2 ದಿವಸ ಆದ್ಮೇಲೆ ಬಿಡ್ತಾರೆ, ತಿರ್ಗಿ ಮನೆಗೆ ಬರ್ತೀವಿ. ಏನಿದಿರ್ಲಿ ಅಗಾಧವದ್ದೇನು, ಏನ್ ಮಾಡ್ಕೊಳ್ಳೋದು ಅಂತದೇನಿದೆ? ಯಾಕೆ ನಾವು ಅವ್ರನ್ನ ಯಾವ ರೀತಿನೂ ಇದಿಲ್ಲ, ಅವರಿಗೆ ಮಾಡ್ಲಿ ಚಳುವಳಿ, ಮನೆಯವ್ರಿಗೂ ಈ ರಾಜ್ಯದ ಬಗ್ಗೆ ಓಡಾಡ್ಲಿ, ಅವರು ಹೋರಾಡ್ಲಿ, ಜೈಲ್ಗೆ ಹೋಗ್ಲಿ. ಅಂದ್ರೆ ನಿಮಗೆ ಬೆಂಬಲಾರ್ಥವಾಗಿದ್ರು ಅದ್ಭುತವಾಗಿ. ಅದೊಂದೇ ಅಲ್ಲ, ಅವ್ರಿಗೆ ಆತರ ಯಾರೋ ಪತ್ರಿಕೆಯಲ್ಲಿ ಬರ್ತಾರೆ, ನಿಮ್ಗೆ ಯಾಕೆ ಕೊಟ್ಟಿಲ್ಲ ಅವರು, ಏನ ಪತ್ರಿಕೆ ಎಲ್ಲರೂ ಟೀಕೆನೂ ಮಾಡೋದು, ಅದೆಲ್ಲ ಬಹಳ. ಈಗ ಕರ್ನಾಟಕದ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ನೀವು ದೊಡ್ಡ ಉಪಪಂಗಡವನ್ನ ರೆಪ್ರೆಸೆಂಟ್ ಮಾಡ್ತೀರಿ, ಆದ್ರೆ ಎಂದೂ ಕೂಡ ನೀವು ಜಾತಿಯನ್ನು ಹೇಳಲಿಲ್ಲ. ಆಮೇಲೆ ಜಾತಿಯ ಮಠಾಧೀಶರುಗಳ ಬೆನ್ನಿಂದ ಯಾವತ್ತೂ ಹೋಗ್ಲಿಲ್ಲ ನೀವು. ಇಲ್ಲ, ಯಾಕೆ ಅದು? ನಾನು ಅವರ ಜಾತಿ ಬಗ್ಗೆ ನನಗೆ ವಿರೋಧ ಇಲ್ಲ, ಪಾಪ ಅವರ ಆಚರಣೆಗಳ ಬಗ್ಗೆ ನನಗೆ ವಿರೋಧ ಇಲ್ಲ. ನಾನು ಮಾತ್ರ ಜಾತಿ ಅತೀತ. ಏನು ನನಗೆ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಸಂದರ್ಭ ಬಂದಾಗ
ನನ್ನ ಕೈಲಿ ಸಹಾಯ ಮಾಡಿದ್ದಿದ್ಯಾ ಮಾಡ್ಬೋಡ, ವಿರೋಧ ಏನಿಲ್ಲ. ವಿರೋಧ ಇಲ್ಲ ಮಾಡ್ಬೇಕಾ, ನಾನು MLA 12 ಮನೆ ಬೇರೆಯವ್ರಿಗೆ ಕೊಡ್ತೀವಿ, ಇವರು ಬಡವ್ರು ಇದ್ದು ಇವ್ರಿಗೂ ಕೊಡೋಣ ಅಂತ ಆ ಥರನೇ ಸೇರಿಸ್ಬಿಡ್ತೀವಿ ನಾವು. ವರ್ಗಾವರ್ಗಿಲಿ ಪಾಪ ಅನೇಕರು ಬರೋರು ಬಾಯ್ ಬಿಟ್ಟಿರ ಸರ್ ನಾವಿತ್ತು ಬಿಡ್ರಿ ಹೇಳ್ಕೊಳ್ಬೇಡಿ, ನೀವು ಬನ್ರಿ ಬರ್ತೀರಿ ಅಂದ್ರೆ ಬನ್ನಿ ಅಂತ ಕರಿತಿದ್ದು. ಸ್ಟೇಷನ್ನಲ್ಲಿ ನೋಡಪ್ಪ ಇವೆಲ್ಲ ಒಳ್ಳೆ ಸಮಾಜದವರು ಬರ್ತಾರೆ, ಅವ್ರಿಗೆ ತೊಂದರೆಯಿಂದ ಕೊಟ್ಬಿಟ್ರಿ ಹೇಳ್ಬಿಡ್ತಿದ್ದು. ನಾವೇನು ಅದನ್ನ ಅಂಟ್ಕಂಡೆ ಇರ್ತಿರ್ಲಿಲ್ಲ. ಎಲ್ಲರಿಗೂ ಅನುಕೂಲ ಹಂಗೆ ಇವ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇತ್ತು. ಅಂದ್ರೆ ನೀವು ಮಠಾಧೀಶರಿಗೆ ಡೊಗ್ಗು ಸಲಾಮ್ ಹಾಕಿದ್ದು ನಾವೆಂದೂ ನೋಡ್ಲಿಲ್ಲ. ನನ್ಗೇನು ಮಠಾಧೀಶರ ಬಗ್ಗೆ ವೈಯಕ್ತಿಕವಾಗಿ ಒಂದು ದ್ವೇಷ ಇಲ್ಲ, ನಾನು ಹೋಗ್ಲಿಲ್ಲ ಅಷ್ಟೇ. ಯಾಕೆ? ಬೇಕಾಗಿಲ್ಲ, ಏನಿದೆ ಹೋಗಿ ನಾನೇನ್ ಮಾಡ್ಲಿ ಇಲ್ಲಿ, ಹೋಗಿ ಏನಿದೆ. ಈಗ ಅವ್ರ ಹತ್ರ ಹೋಗ್ಬೇಕಾದ್ರೆ ಕಾರಣ ಬೇಕಲ್ಲ, ನನಗೇನಂತ ಕಾರಣ ಇಲ್ಲ. ಅಲ್ಲ, ಇವತ್ತು ಮಾತ್ರ ಅಲ್ಲ, ಕಳೆದ ಒಂದು 3-4 ದಶಕಗಳಿಂದ ರಾಜಕಾರಣಿಗಳಿಗೂ ಮತ್ತು ಮಠಾಧೀಶರಿಗೂ ಅವಿನಾಭಾವ ಸಂಬಂಧ. ಸ್ವಾಮೀಜಿಗಳಿಗೆ ದೀರ್ಘದಂಡ ಹಾಕದೇ ಇದ್ರೆ ನಮ್ಮ ರಾಜಕಾರಣನೇ ನಡೆಯಲ್ಲೇನೋ ಅನ್ನುವಂತಹ ದೈನಸಿ ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ ಯಾರು ರಾಜಕಾರಣಿಗಳು. ಇದೇ ಸಂದರ್ಭದಲ್ಲಿ ಅವರು ನೀವು ತಟಸ್ಥವಾಗಿ ಉಳಿದ್ರಲ್ಲ. ಇಲ್ಲ, ಮಠಾಧೀಶರಿಗೂ ಗೊತ್ತಾಗ್ಬಿಟ್ಟಿದೆ ವಾಟಾಳ್ ನಾಗರಾಜ್ ಬಹಳ ದೊಡ್ಡ ವ್ಯಕ್ತಿ, ಆದರ್ಶ, ನಾವು ಅವರಿಂದ ನಿರೀಕ್ಷಣೆ ಮಾಡಬಾರ್ದು, ಅವರಿಗೆ ಬಂದ್ಬಿಟ್ಟಿದೆ. ಬಂದ ತಕ್ಷಣ ಪ್ರೀತಿಯಿಂದ ಮಾತಾಡ್ತಾರೆ, ಗೌರವದಿಂದ ಮಾತಾಡ್ತಾರೆ, ಎಲ್ಲರಿಗಿಂತ ಪಟ್ಟು ಪ್ರೀತಿ ನನ್ನ ಜೊತೆಲಿ ಮಾತಾಡ್ತಾರೆ. ಅದೇ ಈಗ ವಾಟಾಳ್ ನಾಗರಾಜ್ ಅಂದ್ರೆ ಒಂದು ಟ್ರೇಡ್ ಮಾರ್ಕ್. ಯಾವಾಗಲೂ ಟೋಪಿ, ಯಾವಾಗಲೂ ಕನ್ನಡಕ, ಗಾಗಲ್, ಬ್ಲಾಕ್ ಗಾಗಲ್, ಮತ್ತು ವಯಸ್ಸನ್ನ ಹೇಳದೆ ಇರೋದು. ಇದು ಏನು, ಯಾಕೆ ಅಂತ? ವಯಸ್ಸು ಯಾಕೆ ಹೇಳ್ಬೇಕು? ಹೇಳಿದ್ರೆ ಏನ್ ತಪ್ಪಾಗುತ್ತೆ? ಯಾಕೆ ಬೇಕು? ಬೇಕು ನಮ್ಗೆ. ಇದು ನಿಮ್ಗೆ ಯಾಕೆ ಬೇಕು ಫಸ್ಟ್ ಹೇಳಿ. ಅಲ್ಲ, ನಿಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಆ ವಯಸ್ಸಿನಿಂದ ಏನ್ ಉಪಯೋಗ ಇದೆ ಅಂತ ಹೇಳಿದ್ರೆ, ಓ ಏನೋ ಉಪಕಾರ ಇರ್ಬೋದು, ಪಾಪತ್ತು ಏನೋ ತೊಂದರೆಲಿದೆ, ನನ್ನ ವಯಸ್ಸು ಕೇಳ್ತಾವ್ರೆ ಅಂತ ಉಪಕಾರ ಮಾಡ್ಬೋದು. ನನ್ನ ವಯಸ್ಸು ಕೇಳೋದ್ರಿಂದ ನಿಮ್ಗೆ ಏನ್ ತೊಂದರೆ ಅಂತ, ಏನ್ ಅನುಕೂಲ ಆಗುತ್ತೆ, ಏನಾಗಿದೆ ನಿಮ್ಗೆ, ಏನ್ ನೋವಾಗಿದೆ, ಏನಾಗಲ್ಲ ಹೇಳಿ. ಯಾಕೆ ಏನ್ ನೋವಾಗಿದೆ ಹೇಳಿದ್ರೆ ಏನ್ ತಪ್ಪಾಗುತ್ತೆ? ನೀವ್ಯಾರು ಕೇಳಕ್ ನನ್ನ ವಯಸ್ಸನ್ನ? ನನ್ನ ವಯಸ್ಸು ನನಗೆ, ನೀವೇನಿದ್ರು ಸ್ನೇಹದಿಂದ ಮಾತಾಡ್ಬೋದು, ಇದರಿಂದ ಮಾತಾಡ್ಬೋದು, ಗಂಡು ಮಕ್ಕಳು ಸಾಲ ಕೇಳ್ಬೋದು. ಕಾರಣ ಯಾಕೆ ಗೊತ್ತಾ? ಈಗ ಗಂಡು ಮಕ್ಳು ಸಂಬಳ ಕೇಳ್ಬಾರ್ದು, ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು, ಒಂದ್ ಪತ್ರಿಕೆ ಸರ್ಕ್ಯುಲೇಷನ್ ಕೇಳ್ಬಾರ್ದು ಅಂತ ಒಂದು ಗಾದೆ ಇದೆ. ಆದ್ರೆ ಗಂಡು ಮಕ್ಳು ವಯಸ್ಸು ಕೇಳ್ಬೋದಲ್ಲ, ತಪ್ಪೇನಿದೆ? ಚೇ ಕೇಳ್ಬೇಕು ಅಂತ ಎಲ್ಲೂ ಇಲ್ಲ. ನೀವು ಕೇಳ್ಕೊಂಡ್ರೆ ಕೇಳ್ಕೊಳ್ಳಿ, ಹೇಳೋರು ಇದ್ರೆ ಹೇಳ್ತಾರೆ. ನೀವು ನನ್ನ ವಯಸ್ಸಿನ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ತಕರಾರು? ಕಾರಣ ಏನು? ನಿಮ್ಗೆ ಏನಾರ ಅದರಿಂದ ಕಾರಣ ಇರ್ಬೇಕಲ್ಲ. ಈ ಕಾರಣಕ್ಕೆ ಕೇಳ್ತಾ ಇದೀವಿ ಅಂತಂದ್ರೆ, ಅಲ್ಲ, ಏನಂದ್ರೆ ನಿಮ್ ವಯಸ್ಸು ಹೇಳಿದ್ರೆ ತುಂಬಾ ಹಿರಿಯರು, ಇನ್ನೂ ಜೋಪಾನವಾಗಿ ಬೇಕು ಅನ್ನೋ ಕಾಳಜಿ ಬರೋದು. ಬೇಡ, ನಮ್ಮನ್ನ ಕಿರಿಯರು ಅಂತಲೇ ತಿಳ್ಕೊಳ್ಳಿ. ಹಂಗನ್ನ ಅಯ್ಯಯ್ಯೋ ಹಿರಿಯರು ಅಂತ ಯಾಕೆ ತಿಳ್ಕೊಬೇಕು? ಅದ್ರಲ್ಲಿ ಏನಿದೆ? ಹೋಲಿ ಬಿಡಿ ಸರ್, ಆಯ್ತು. ಟೋಪಿ ಮತ್ತು ಕನ್ನಡಕ ಏನ್ ಟ್ರೇಡ್ ಮಾರ್ಕ್? ಅದು ಟೋಪಿ ಕನ್ನಡಕ ಅಂದ್ರೆ ಶರ್ಟು ಪ್ಯಾಂಟ್ ಹಾಕೊಂಡಂಗೆ ಹಾಕತ್ತೀವಿ. ನೀವ್ ಯಾಕೆ ಕನ್ನಡಕ ಹಾಕಿದ್ದೀರಿ? ಅಲ್ಲ, ನನಗೆ ಸ್ವಲ್ಪ ಐ ಪ್ರಾಬ್ಲಮ್ ಇದೆ, ಅದರಿಂದ ಅವೆಲ್ಲಕ್ಕೂ ನಾನೇನ್ ನಿಮ್ಮನ್ನ ಪ್ರಶ್ನೆ ಕೇಳಬಾರ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಅದೆಲ್ಲ ಏನು ದೊಡ್ಡ ಮಹತ್ವ ಏನಿರಲಿಲ್ಲ. ನಡೆ, ನುಡಿ, ಹೋರಾಟ ಇದು ಬಹಳ ಪ್ರಾಮುಖ್ಯ. ಆಯ್ತಾ? ಕನ್ನಡಕ ಹಾಕೊಂಡ್ರಿ, ಟೋಪಿ ಹಾಕೊಂಡ್ರಿ ಅಂತ ಒಂದೊಂದು ಅವೆಲ್ಲ ಡ್ರೆಸ್ಸು, ಉಡುಪು ಹಾಕೊಳ್ಳೋದೇ ಇದೆಯಲ್ಲ ಅವ್ರಿಗೆ ಸೇರಿದ್ದದು ಅದ್ಭುತವಾಗಿ. ಆಯ್ತಾ? ಸದಾ ಕಾಲ ಕನ್ನಡಿಗರ ಕಣ್ಣಲ್ಲಿ ಇತಿಹಾಸದ ಉದ್ದಕ್ಕೂ ನೀವು ಹಿಂಗೇ ಕಾಣಿ, ಹೀಗೇ ಇರಿ, ಹೀಗಿದ್ರೆ ಚಂದ. ವಾಟಾಳ್ ಅವ್ರಂದ್ರೆ ಹೀಗೆ